ಗುಣನುಡಿ ಗೆಳೆತನ ಮಾಡು. ಗುಣನುಡಿ ಗೆಳೆತನ ಮಾಡು ಎಂಬ ಕನ್ನಡ ಗಾದೆಯು ಆಳವಾದ ಅರ್ಥವನ್ನು ಹೊಂದಿದೆ. ಇದರ ಅಕ್ಷರಶಃ ಅರ್ಥ ಒಬ್ಬ ವ್ಯಕ್ತಿಯ ಉತ್ತಮ ಗುಣಗಳು ಮತ್ತು ಒಳ್ಳೆಯ ಮಾತುಗಳು ಮಾತ್ರ ನಿಜವಾದ ಗೆಳೆತನವನ್ನು ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಸಾಧ್ಯ ಎಂಬುದು. ಈ ಗಾದೆಯು ಕೇವಲ ಸ್ನೇಹಿತರನ್ನು ಆಯ್ಕೆ ಮಾಡುವ ಕುರಿತು ಮಾತ್ರವಲ್ಲ, ನಮ್ಮ ಸ್ವಂತ ನಡವಳಿಕೆ ಮತ್ತು ಮಾತುಗಳು ಹೇಗೆ ಗೆಳೆತನದ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದರ ಬಗ್ಗೆಯೂ ಹೇಳುತ್ತದೆ. ಇದರ ವಿಸ್ತೃತ ವಿವರಣೆ ಹೀಗಿದೆ. ಉತ್ತಮ ಗುಣಗಳ ಪ್ರಾಮುಖ್ಯತೆ ಹಣ, ಸ್ಥಾನಮಾನ ಅಥವಾ ಸೌಂದರ್ಯದಂತಹ ಬಾಹ್ಯ ಅಂಶಗಳ ಮೇಲೆ ಆಧಾರಿತವಾದ ಗೆಳೆತನ ತಾತ್ಕಾಲಿಕವಾಗಿರುತ್ತದೆ. ಆದರೆ ಪ್ರಾಮಾಣಿಕತೆ, ವಿಶ್ವಾಸಾರ್ಹತೆ, ಸಹಾನುಭೂತಿ ಮತ್ತು ಗೌರವದಂತಹ ಉತ್ತಮ ಗುಣಗಳನ್ನು ಹೊಂದಿರುವ ವ್ಯಕ್ತಿಗಳೊಂದಿಗೆ ಮಾಡಿದ ಗೆಳೆತನ ಶಾಶ್ವತವಾಗಿರುತ್ತದೆ. ಈ ಗುಣಗಳು ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ಮಾತುಗಳ ಪಾತ್ರ ಗೆಳೆತನದಲ್ಲಿ ಮಾತುಗಳು ಬಹಳ ಮುಖ್ಯ. ದಯೆ, ಪ್ರೀತಿ ಮತ್ತು ಸಮಾಧಾನದ ಮಾತುಗಳು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಅದೇ ರೀತಿ ಕಠಿಣವಾದ, ನೋವಿನ ಅಥವಾ ಸುಳ್ಳು ಮಾತುಗಳು ಗೆಳೆತನವನ್ನು ನಾಶಮಾಡಬಹುದು. ಈ ಗಾದೆಯು ನಾವು ಮಾತನಾಡುವಾಗ ಎಚ್ಚರದಿಂದ ಇರಬೇಕೆಂದು ಹೇಳುತ್ತದೆ. ಪರಸ್ಪರ ತಿಳುವಳಿಕೆ ಉತ್ತಮ ಗೆಳೆತನದಲ್ಲಿ ಇಬ್ಬರು ಪರಸ್ಪರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ. ಇದು ಮಾತುಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ವ್ಯಕ್ತವಾಗುತ್ತದೆ. ಒಬ್ಬರು ಇನ್ನೊಬ್ಬರ ಮಾತಿಗೆ ಕಿವಿಗೊಡುವುದು ಮತ್ತು ಅಗತ್ಯವಿದ್ದಾಗ ಬೆಂಬಲ ನೀಡುವುದು ಉತ್ತಮ ಗೆಳೆತನದ ಲಕ್ಷಣ. ಒಟ್ಟಾರೆಯಾಗಿ ಈ ಗಾದೆಯು ನಿಜವಾದ ಗೆಳೆತನದ ಆಧಾರ ಉತ್ತಮ ನಡತೆ ಮತ್ತು ಮಾತುಗಳ ಮೇಲೆ ನಿಂತಿರುತ್ತದೆ ಎಂದು ಬೋಧಿಸುತ್ತದೆ. ಇದು ನಮಗೆ ಉತ್ತಮ ವ್ಯಕ್ತಿಗಳೊಂದಿಗೆ ಗೆಳೆತನ ಮಾಡುವಂತೆ ಮತ್ತು ನಾವು ಸಹ ಅಂತಹ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ.